ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಾವು ರೈತರು, ನಮ್ಮ ತಂದೆ ತಾಯಿ ಕಟ್ಟಿದ್ರು ದನಗಳು, ಅದರಿಂದ ನಾವು ಮುಂದೆ ಕಟ್ಟಬೇಕು ಅಂತ ದನ ಕಟ್ತಾ ಇದೀವಿ. ನಮ್ದು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ, ಅಂಚಹಳ್ಳಿ ಸ್ಥಳ, ಹೋಬ್ಳಿನೂ ಅದೇ. ನಾವು ರೈತರು ಏನಂತ ಅಂದ್ರೆ ವ್ಯವಸಾಯ ಮಾಡಕಂತ ದನ ಕಟ್ತಾ ಇದೀವಿ. ಈಗ ಲಕ್ಷಾಂತರ ಹೋಗ್ತಾನೆ ಇವೆ ದನಗಳಿಗೆ. ನಾವು ದನ ರೈತರು ಕೊಳ್ಳಕ್ ಆಗದೇನೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದಾರೆ. ಏನೇ ಆದ್ರೂನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದ್ರೊಳಗಾಗಿ ನಮಗೆ ರೈತರಿಗೆ ದನ ಇಟ್ಕೊಂಡಂಗ್ ಮಾಡ್ಬೇಕು. ಇತ್ತು ಬೇರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ ದನ. ಏನೇ ಅಲ್ಲಿ ನಮ್ಮ ರೈತರಿಗೋಸ್ಕರ ದನ ಕೊಡ್ರಿ. ಏನೇ ಅಲ್ಲಿ ಹೊರ ರಾಜ್ಯಕ್ಕೆ ಹೋದ್ರು ವ್ಯಾಪಾರ ಆದಂಗೆ ತಾನೆ. ವ್ಯಾಪಾರ ಆದಂಗೆ ಅದೇ ದನಗಳಿಗೆ ಕಮ್ಮಿ ಇವಾಗ ಒಳ್ಳೆ ದನ ಸಿಗ್ತಾ ಇಲ್ಲ. ಹೌದೌದು, ಎಲ್ಲ ಅಂತ ಇಂತ ಒಳ್ಳೆ ದನ ಹಿಡಿತಾರೆ. ತುಂಬಾ ಕಾಸ್ಟ್ಲಿ ಆಗಿದ್ದಾವೆ ದನಗಳು. ನಾವೇನಂದ್ರೆ ರೈತರು ವ್ಯವಸಾಯ ಮಾಡೋದ್ ಬಿಟ್ಟು ಇದಕ್ಕಾಗಲ್ಲ ಅಂತ ವ್ಯವಸಾಯ ಮಾಡ್ತಾನೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ನಮ್ ತಂದೆ ಪೀಳಿಗೆಯಿಂದ ಮಾಡ್ತಾನೆ ಇದೀವಿ. ನಾವು ರೈತರ ಮಕ್ಕಳಾಗಿ ನಾವು ವ್ಯವಸಾಯ ಮಾಡ್ಬೇಕಂತ ಮುಂದೆ ಈ ಇದ್ರೊಳಗೆ ಬೆಳೆಸ್ತಾ ಇದೀವಿ. ದನ ಕರುಗಳು ಅವಕ್ ತಿಂಡಿ ಮೇವು ಹಾಕೊಂಡು ನಾವು ಜಾತ್ರೆನೂ ಓಡಾಡ್ತಾ ಇದೀವಿ. ಯಾವ್ದೇ ಇದು ಬಿಟ್ಟಿಲ್ಲ. ಸಿದ್ಧಗಂಗೆ ಓಡಾಡಿದೀವಿ, ಕ್ಯಾಮಿನಹಳ್ಳಿ ಓಡಾಡಿದೀವಿ, ಮಧುಗಿರಿ ಓಡಾಡ್ತೀವಿ, ಬಡವನಹಳ್ಳಿ ಓಡಾಡ್ತೀವಿ. ಆದ್ರೂ ದನಗಳು ನಾವು ಜಾತ್ರೆ ಮಾತ್ರ ನಿಲ್ಸಿಲ್ಲ. ನಾವು ಹಳೆ ಕಾಲದಿಂದನು ರೈತರು ದನ ಕಟ್ತಾನೆ ಇದ್ದೀರಾ. ಇದು ಈಗ ಈ ಜೋಡಿ ಅಲ್ವಾ ಇದು? ಇವು ಅಲ್ಲೇ ಏನಾಗಿದ್ದಾವೆ ಸರ್? ಇದು ಎರಡಲ್ಲಾಗಿದ್ದಾವೆ. ಎರಡಲ್ಲ ಆಗಿದ್ದಾವೆ. ಈಗ ಕೆಲಸ ಮಾಡಿದ್ದೇವೆ. ಗಾಡಿ ಮಾಡಿಸಿದ್ದೀರಾ? ನೀವು ಮಾಡಿಸಿದ್ದೀರಾ? ನಾವು ಕೆಲಸ ಮಾಡಿದೀವಿ ಸರ್. ಯಾವ್ದೇ ಕಾರಣಕ್ಕೂ ನಾವು ಕೆಲಸ ಮಾಡದಲ್ಲೇ ದನ ಎತ್ಕಟ್ಟದೇ ಅಲ್ಲ. ಕೆಲಸ ದಯವಿಟ್ಟು ಮಾಡೇ ನಾವು ರೈತರು ಇನ್ನೊಬ್ರು ಕೊಳ್ಳೋದು. ಅಂದ್ರೆ ಈಗ ಬೆಲೆ ಏನ್ ಹೇಳ್ತೀರಿ ಅಣ್ಣ? ಇದು ಬೆಲೆ ಬಂದು 1.80 ಹೇಳ್ತಾ ಇದೀವಿ ಅಣ್ಣ. 1.80. ಎರಡಲ್ಲೂ ಫೈನಲ್ ಎಷ್ಟು ಬಿಡ್ತೀರಾ ಅಣ್ಣ? ಫೈನಲ್ 1.50 ಬಂದು ಬಿಡ್ತೀವಿ ಅಣ್ಣ. ಬಿಡ್ತೀರಾ? ಸರಿ. ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ರಿ ಅಣ್ಣ. ಇವು ಎರಡು ಜೋಡಿನೇ. ಅದ್ರ ಬಗ್ಗೆ ಇದು ಮುಗ್ದೋಯ್ತಿಲ್ಲ. 1.80 ಫೈನಲ್ 1.5 ಬಂದ್ರೆ ಬಿಡ್ತೀರಾ? ಫೈನಲ್ 1.5 ಬಂದ್ರೆ ಬಿಡ್ತೀವಿ. ಸರಿ ಸರಿ ಅಣ್ಣ. ಇವು 1.40 ಹೇಳ್ತಾ ಇದೀವಿ. ಇವು ಈ ಜೋಡಿ ಎರಡಲ್ಲೇ ಇವು ಎರಡಲ್ಲೇ. ಎರಡಲ್ಲೇ ಕೆಲಸ ಆಗ್ಯಾವ. ಇದು ಕೆಲಸ ಇವು ಮಾಡಿದ್ದೇವೆ. ಇವಕ್ ಬೆಲೆ? ಇವು ಬೆಲೆ 1.60 ಹೇಳ್ತಾ ಇದ್ದೀವಿ. 1.60. ಫೈನಲ್ 1.30 ಬಂದ್ರೆ ಬಿಡ್ತೀವಿ. ಅಲ್ಲ, ನೀವು ಇಷ್ಟೊಂದ್ ದನ ಕಟ್ಟಿದ್ದೀರಲ್ಲ, ಇವೆಲ್ಲ ಟೋಟಲ್ ನಿಮ್ಮವೇನಾ? ಹ್ಞೂ ಸರ್, ಎಲ್ಲ ನಮ್ಮವೇನೆ. ಇವು ಹುಲ್ಲು ಹೆಂಗ್ ಮೇಂಟೈನ್ ಮಾಡ್ತಿರ್ತೀವಿ? ಹುಲ್ಲು ಸರ್ ತಾಳುಲ್ ಹಾಕ್ತಿವಿ, ಹುಳ್ಳಿನ ಕೊಡ್ತೀವಿ, ಕಡ್ಲೆ ಬೆಳ್ಳಿ ಕೊಡ್ತೀವಿ, ರಾಗಿ ತಾಳು ಕೊಡ್ತೀವಿ, ಅಷ್ಟೊಂದು ಸೆಪ್ಪೆ. ಅಷ್ಟೊಂದು ಹುಲ್ಲು ಎಲ್ಲಿಂದ ಸರ್? ನಾವ್ ಬೆಳೆದಿರೋ ಹುಲ್ಲು ಸರ್, ನಾವೇನ್ ಕೊಂಡಿದ್ದು ಅಲ್ಲ. ಕೆಲಸ ಮಾಡಿ ಸಾಕಾಗುತ್ತಾ? ಸಾಕಾಗೋದು ಕೊಳ್ತೀವಿ. ಸಾಲ್ಟೇಜ್ ಬಂದು ಕೊಳ್ಟೆ ಕೊಡ್ತೀವಿ. ಒಂದೊಂದ್ಸರಿ ತುಂಬಾ ಆಗ್ತೈತೆ ಹುಲ್ಲು. ಒಂದೊಂದ್ ದಿವಸ ಫುಲ್ ನಮ್ಗೆ ನಮ್ಮ ಹೊಲದಲ್ಲಿ ಬೆಳೆದಿದ್ದು ಹುಲ್ಲು ಹೆಚ್ಚಾಗುತ್ತೆ. ಇಲ್ಲಾಂದ್ರೆ ಸಾಲ್ಟೇಜ್ ಬಂದ್ರೆ ಬೇರೆ ಕಡೆ ಕೊಳ್ತೀವಿ ಸರ್. ಇಷ್ಟೊಂದ್ ಜನಕ್ಕೆ ಅಂದ್ರೆ ತುಂಬಾ ಹುಲ್ ಬೇಕಾಗುತ್ತಲ್ಲ? ಹೌದು ಸರ್. ಇದೇನು ಒಂಟಿನಾ? ಹ್ಞೂ ಸರ್, ಇದು 20 ಹೇಳ್ತಾ ಇದೀವಿ. 46 ಹೇಳ್ತಾ ಇದೀವಿ. 40 ಬಂದ್ರೆ ಬಿಡ್ತೀವಿ ಸರ್. ಬಿಡ್ತೀರಾ? ಅಲ್ಲೂ ಎರಡಲ್ಲೂ ಇದು. ನೆಕ್ಸ್ಟ್ ಸರ್, ಇದು ಸಣ್ಣ ಕರ ಕೊಟ್ಟಿದೀವಿ. ಇದು ನಿನ್ನೆ ದಿವಸ ವ್ಯಾಪಾರ ಆಗಿದೆ. ಬಂಡಿಮರ ಜಾತ್ರೆ ಒಳಗೆ, ಮಧುಗಿರಿ ಜಾತ್ರೆಯಲ್ಲಿ ನಿನ್ನೆ 32ವರೆಗೂ ವ್ಯಾಪಾರ ಆಗಿದೆ ಸರ್. ಪರವಾಗಿಲ್ಲ. ಒಂದೇ ದಿನಕ್ಕೆ ಮಾರಿದ್ದೀರಾ? ಹೌದು ಸರ್, ನಿನ್ನೆ ಇಳಿಸ್ತಿದ್ದಂಗೆ ವ್ಯಾಪಾರ ಆಗಿದೆ. ಸರಿ. ಇನ್ನೂ ತಗೊಂಡೋಗಿಲ್ಲ? ಇವತ್ತು ಹಿಡ್ಕೊಂಡು ಹೋಗ್ತಾರಂತ ಹಾವೇರಿ. ಹಾವೇರಿ. ಇವೆರಡು ಒಂದ್ ಜೋಡಿನಾ ಸರ್? ಇವು ಕಟ್ಸ್ಗಳು ಹಸುಗಳು. ಇವು 85 ವ್ಯಾಪಾರ ಹೇಳ್ತಾ ಇದೀವಿ. ಫೈನಲ್ ಬಂದ್ರೆ 70ಕ್ಕೆ ಇಟ್ಕೊಡ್ತೀವಿ. ತುಂಬಾ ಜನ ಕೇಳ್ತಾರೆ, ಹಸುಗಳು ತೋರಿಸಿ ಬರೀ. ಅದೇ ಸರ್, ಒಳ್ಳೆ ದನ ಕೇಳ್ತಾರೆ, ಒಳ್ಳೆ ಜಾತಿ ಕೇಳ್ತಾರೆ, ಒಳ್ಳೆ ಬಣ್ಣ ಕೇಳ್ತಾರೆ. ಅದರಿಂದ ನಾವು ಇವಾಗ ಇಟ್ಕೊಡ್ತೀವಿ. ಹಸು ಜನಗಳು ದನೇನ ಚೆನ್ನಾಗಿದೆ ಸರ್. ಅಲ್ಲಾಗಿಲ್ಲ? ಎರಡು ಅಲ್ಲಾಗಿಲ್ಲ ಸರ್. ಅಲ್ಲಾಗಿಲ್ಲ. ಇದೆಷ್ಟೇ ಬೆಲೆ ಸರ್? ಇವು 85 ಹೇಳ್ತಾ ಇದೀವಿ. ಫೈನಲ್ 70ಕ್ಕೆ ಬಂದ್ರೆ ಬಿಡ್ತೀವಿ. ಸರಿ. ಇದು ವರಿನಾ ಸರ್? ಇವು ಜೊತೆ ಆದ್ರೂ 120 ಹಿಡ್ದೇವೆ. ಆದ್ರೂ 70 ಹೇಳ್ತಾ ಇದೀವಿ. ಒಂದು 65 ಬಂದ್ರೆ ಬಿಡ್ತೀವಿ. ಇನ್ನು ಅಲ್ಲ ಹಾಕಿಲ್ಲ? ಇನ್ನು ಎಳೆ ಕರುಗಳು ಸರ್, ವರ್ಷದ ಕರುಗಳು. ಇವು ತಂದಿರವೇನೆ ಸರ್? ಇವನು ಅದೇ ಕಮ್ಮಿನೇ. ಎರಡು ತಂದಿರವೇನೆ? ಎರಡು ತಂದಿರವೇನೆ. ಅಂದ್ರೆ ನೀವು ಇಲ್ಲಿ ಇಟ್ಕೊಂಡ್ರ? ಇಲ್ಲ ಸರ್, ನಾವು ಹೊರಗಡೆ ತಂದಿರವೇನೆ. ಜಾತ್ರೆ ಒಳಗೆ ಹಾಕಿರೋ 120ನೇ ಹಾಕಿರೋ ಸರ್. ಬೆಲೆ ಎಷ್ಟು ಹೇಳ್ತೀರಾ ಸರ್? ಇವು 60 ಹೇಳ್ತಾ ಇದೀವಿ. 50 ಹಿಂದೆ ಮುಂದೆ ಬಂದ್ರೆ ಬಿಡ್ತೀವಿ. ಸರಿ ಸರಿ.
ಇಷ್ಟೊಂದು ಹಸು ಕಟ್ಟಿದ್ದೀರಲ್ಲ ನೀವು, ಬೇರೆ ನೀವು ನಾನು ಕಟ್ತೀನಿ ಅಂತ ಯಾರು ಹುಡುಗರು ಸರ್ ಮುಂದ್ ಕಟ್ರು ಒಳ್ಳೇದು ಸರ್. ನೀವು ಇಷ್ಟೊಂದ್ ಜೊತೆ ಕಟ್ಟಿದ್ದೀರಲ್ಲ, ನಿಮ್ ಜೊತೆಗಿರೋರು ಕಟ್ದಿರೋ ಅಂತವ್ರು ನಾನು ಕಟ್ತೀನಿ ಹೋರಿ ನಮ್ಗೂ ಕೊಡ್ಸು ಅಂತ ಯಾರನ್ನ ಕೇಳಿದಾರ? ಸರ್ ಬರ್ತಾ ಇದಾರೆ, ಕೊಡ್ಸ್ರಿ ಅಂತಾರೆ. ಇಲ್ಲಿ ರೇಟ್ ಕೊಳ್ಳಕ್ ಆಗ್ದೇನೆ ಮುಂದೆ ಯುವಕರು ಬೆಳಿಬೇಕು, ಅವ್ರು ಕಮ್ಮಿ ಸಿಗ್ಬೇಕು ಸರ್ ದನ. ಅವ್ರು ಬೆಳಿಬೇಕು ಅಂದ್ರೆ ಕಮ್ಮಿ ಕೊಟ್ರೆ ದನಗಳು ಅವ್ರು ಕಾಯಸ್ ಮೇಲೆ ಆಗ್ತಾರೆ. ಅಂತವ್ರಿಗೂ ರೈತರು ಇವಾಗ ಹುಡುಗರು ಏನಂದ್ರೆ ಸ್ಯಾನಿ ರೇಟ್ ಆಗುತ್ತೆ, ನಾವ್ ಮಾರಕ್ ಆಗಲ್ಲ, ನಮಗೆ ಗೊತ್ತಿಲ್ಲ ಅಂತಾರೆ. ಮುಂದ್ ಅವರು ಒಂದು ಪಕ್ಷ ನಿಂತು ದನ ಕೊಳ್ಳಬೇಕು ಸರ್. ಈಗ ಕಡಿಮೆ ಆಗ್ಬೇಕು ರೇಟ್ ಅಂತಿರಲ್ಲ, ಹೆಂಗ್ ಕಡಿಮೆ ಮಾಡ್ತಾರೆ? ಅದೇ ಸರ್, ರೈತರು ಕೊಳ್ಬೇಕು ಅಂದ್ರೆ ಕಡಿಮೆ ಮಾಡ್ಕೊಂಡ್ರೆ ಹೊಸಬ ಕಟ್ತಾನೆ, ಅಯ್ಯೋ ಇಷ್ಟೊಂದು ಆಗ್ಬಿಡ್ತಂತ ಮತ್ತೊಬ್ರು ಹೇಳ್ತಾರೆ. ಅವ್ನಿಗೆ ಕಮ್ಮಿ ಆದ್ರೆ ಮಾತ್ರ ದನ ಕೊಡ್ತಾನೆ. ಇನ್ನೊಬ್ಬ ಮತ್ತೊಬ್ಬ ಬಂದು ಹೇಳ್ಬೇಕು ಅವನು, ನಿನಗೆ ಇರ್ಲಿ ದನ ಅಂತಂದಾಗ ಅವ್ನು ಕೊಳ್ತಾನೆ. ಒಬ್ಬಕ್ಕೊಬ್ಬ ಹೋಗ್ತಾ ಇರ್ತಾನೆ. ಈಗ ದನಿನ್ ರೇಟ್ ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ದನ ರೇಟ್ ಕಮ್ಮಿ ಅಂದ್ರೆ ಅವ್ರು ಕಮ್ಮಿ ಕೊಂಡಿರೋರು ಕಮ್ಮಿ ಆದ್ರೆ ಅವ್ರು ಕಮ್ಮಿ ಕೊಡ್ತಾರೆ. ಹೌದು, ಅವ್ರು ಕಮ್ಮಿ ಕೊಳ್ಳಿಲ್ಲ ಅಂದ್ರೆ ಇವರಲ್ಲಿ ಸರ್ ಕೊಡ್ತಾರೆ. ಅದೇ ರೈತರು ದನ ಕೊಳ್ಳಕ್ಕೆ ಆಗ್ತಾ ಇಲ್ವಲ್ಲ. ಮೂಲ ಎಲ್ಲಿ ಅಂದ್ರೆ ಅಲ್ಲಿ ಕಡಿಮೆ ಮಾಡ್ಬೇಕು. ಅದೇ ಸರ್, ಒಂದ್ ಕೊಂಡಿರೋದ್ ಜಾಗದಾಗ ಕಮ್ಮಿ ಮಾಡಿದ್ರೆ ಇವ್ರು ಕೊಳ್ಳೋರು ಕಮ್ಮಿ ಮಾಡ್ಕೊಂಡು ತಗೊಂಡ್ತಾರೆ. ಅವ್ರಿಗೂ 2,000 ಆದಾಯ ಬಂದು ದನ ಕೊಡ್ತಾರೆ. 2,000 ಬರ್ಲಿ ಅಂದ್ರೆ ಗಂಟೆ ಹೋಯ್ತಂದ್ರೆ ವ್ಯವಹಾರ ಬಿಡ್ತಾರೆ. ಬೇಡಪ್ಪ ಲಾಸ್ ಆಯ್ತೈತೆ. ಹೌದು, ಮೂಲದಲ್ಲಿ ನೀವು ಕಡಿಮೆ ಮಾಡಿದ್ರೆ ಇಲ್ಲೂ ಕಡಿಮೆ ಆಗ್ತದೆ. ಹೌದೌದು, ಕರೆಕ್ಟ್, ಒಳ್ಳೇದು. ಥ್ಯಾಂಕ್ ಯು ಸರ್. ಇನ್ನು ಮುಂದೆ ಬೆಳಿಲಿ, ಜನ ರೈತರುಗಳು ಬರ್ಲಿ ಮುಂದಕ್ಕೆ. ಇದೇ ತರ ಜಾತ್ರೆ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಸರ್. ಬಸಪ್ ಮೆರಿತಾ ಇರ್ಬೇಕು. ಚೆನ್ನಾಗೈತಾ? ಚೆನ್ನಾಗಿದೆ ಸರ್, ವ್ಯಾಪಾರ ಏನೋ ಪರವಾಗಿಲ್ಲ. ನಿನ್ನೆಯಿಂದ ಫುಲ್ ಜಾತ್ರೆ ಆಗಿದೆ. ನಿಮ್ಮ ನಂಬರ್ ಹೇಳ್ರಿ. 9164746296. ಜಾತ್ರೆ ಟೈಮಲ್ಲಿ ಮಾತ್ರನಾ ವರಿ ಕಟ್ಟೋದು ಸರ್? ಜಾತ್ರೆ ಓಡಾಡ್ತೇವೆ ಎನಿ ಟೈಮ್ ಸರ್. ಎನಿ ಟೈಮ್ ಒಂದ್ ಜೊತೆ ಇರ್ತಾವ? ಇರ್ತೇವೆ ಸರ್, ಮನೆ ಹತ್ರ ಒಂದ್ ಜೊತೆ ಇದ್ದೇ ಇರ್ತೇವೆ. ಫೋನ್ ಮಾಡಿದ್ರೆ ಯಾವನ್ನ ಕೊಡಿಸ್ತಿರಬೇಕು? ಆಯ್ತು ಸರ್, ಓಕೆ ಬನ್ನಿ. ಸರಿ. ಅಣ್ಣ, ನಿಮ್ಮ ಹೆಸರು? ಎನ್ಆರ್ ಗಂಗನಮಯ್ಯ. ಯಾವೂರು? ಜಿ ನಾಗೇನಹಳ್ಳಿ. ಡಿ ನಾಗೇನಹಳ್ಳಿ. ಜಿ ಎಲ್ಲಿ ಬರುತ್ತೆ ಹೇಳಿ? ಗೊರವನಹಳ್ಳಿ ಕ್ರಾಸ್. ಗೊರವನಹಳ್ಳಿ ಕ್ರಾಸ್. ಇಲ್ಲಿ. ಸರಿ. ಎಷ್ಟು ಜತಿ ಹೊಡ್ಕ ಬಂದಿದ್ದೀರಾ? ನಾವು ಒಂದೇ ಜತಿ ಸರ್. ಒಂದೇ ಜತಿ. ಏನ್ ಬೀಜದವ್ರಿನಾ? ಓರಿಗಳು ಇವೆ. ಇವು ಒಂದ್ ಜತಿನಾ? ಅಂದ್ರೆ ಎಷ್ಟು ವರ್ಷದಿಂದ ಕಟ್ತಾ ಇದೀರಿ ನೀವು? ಸುಮಾರು ವರ್ಷಗಳಿಂದ ಓರಿ ಕಟ್ತಾರೆ. ವ್ಯಾಪಾರ ಮಾಡ್ತೀರಾ? ವ್ಯಾಪಾರದ ಜೊತೆಗೆ ವ್ಯವಸಾಯ ಮಾಡ್ತೀರಾ? ವ್ಯವಸಾಯ. ಎಷ್ಟು ಹೇಳ್ತೀರಾ ಇವಾಗ? ಬನ್ನಿ ತೋರಿಸಿ. ಈಗ 1.15 ಹೇಳ್ತಾ ಇದ್ದೀವಿ. 1.15? ಏನ್ ಅಷ್ಟೊಂದ್ ಬೆಲೆ ಹೇಳ್ತಾ ಇದ್ದೀರಾ? ಒಂದಕ್ಕೆ ತಂದಿರೋದು ಸರ್. ಒಂದಕ್ಕೆ ತಂದಿರೋದು? ಎಲ್ಲಿ ತಂದ್ರಿ? ಇಲ್ಲೇ ಚಾಮನಹಳ್ಳಿ ಜಾತ್ರೆ. ಚಾಮನಹಳ್ಳಿ ಜಾತ್ರೆ. ಪರವಾಗಿಲ್ಲ? ಮಧುಗಿರಿ ಜಾತ್ರೆ ಪರವಾಗಿಲ್ವಾ? ಮಧುಗಿರಿ ಜಾತ್ರೆ ಪರವಾಗಿಲ್ಲ. ವ್ಯಾಪಾರ ನಡೀತಾ ಐತೆ? ವ್ಯಾಪಾರ ನಡೀತಾ. ಅಲ್ಲ ಹಾಕಕ್ ಇನ್ನು ಎಷ್ಟು ದಿನ ಬೇಕು? ಇನ್ನು ಇನ್ನೂ ಒಂದು 5-6 ತಿಂಗಳು ಬೇಕು. ಹೌದು. ಎಷ್ಟಾಗಿದ್ದು ನಿಮ್ಗೆ? ಒಂದಾಗಿತ್ತು. ಈಗ 1.15 ಹೇಳ್ತೀರಾ? ನಿಮ್ ನಂಬರ್ ಹೇಳಿ ಅಣ್ಣ. 9141195130. ಓಕೆ. ಕೆಲಸ ಏನ್ ಮಾಡಿಲ್ಲ? ಏನು ಇಲ್ಲ, ಬದುಕೇನು ಮಾಡಿಲ್ಲ. ನಾವು ನೀವು ತಂದಿರೋದು, ನೀವು ಇನ್ನೂ ಕಟ್ಟಿಲ್ಲ? ಇಲ್ಲ. ಜಾತ್ರೆನೇ ಓಡಾಡಿದ್ವಲ್ಲ. ಹೌದೌದು, ಚೆನ್ನಾಗವೆ, ಲಕ್ಷ್ಮಣವಾಗವೆ. ಅದೆಷ್ಟು ಚೆನ್ನಾಗೈತೆ ನೋಡ್ರಿ. ಎಷ್ಟಕ್ಕೆ ತಿರುಗಿ ಸರ್? ಒಂದು 2 ದಿನ 3 ದಿನ ಆಗುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ವಾಗೀಶರಾಧ್ಯ ಅಂತ ಸರ್. ವಾಗೀಶರಾಧ್ಯ ಅಂತ. ಯಾವೂರು ಸರ್? ಇಲ್ಲೇ ಕೊಡ್ಗೆರೆ ಹತ್ರ ಜಿ ನಾಗೇನಹಳ್ಳಿ. ಗೊರವನಹಳ್ಳಿ ಕ್ರಾಸಾ? ಸರಿ. ಎಷ್ಟೆಲ್ಲ ಆಗಿದಾವ ಇವು? ಇದು 2 ಅಲ್ಲು, ಒಂದು 4 ಅಲ್ಲು. 4 ಅಲ್ಲು. ನೀವು ತಂದಿರೋದ ಮೇಸಿರೋದ? ಕಟ್ಕೊಂಡು ಮೇಯಿಸಿರೋದು. ಹೌದು. ಎಷ್ಟು ದಿನ ಮೇಯಿಸಿದ್ದೀರಾ? ನಾನು 1 ವರ್ಷದಿಂದ ಮೇಯಿಸ್ತಾ ಇದ್ದೀನಿ. ಅಂದ್ರೆ ನೀವೇನು ಅವತ್ ತಗೊಂಡಿರೋ ಮೇಯಿಸ್ತಲೇ ಇದ್ದೀರಾ, ಮಾರಿಲ್ಲ ಅಷ್ಟೇ, ವ್ಯವಸಾಯ ಮಾಡ್ಕೊಂಡಿದ್ದೀರಾ? ಎಷ್ಟಾಗಿದ್ವು ಅವಾಗ? ಸರ್ ನನ್ಗೆ ಅವಾಗ 1,12,000 ಬಿದ್ದಿದ್ವು. ಇವಾಗ ನಾನು 1,50,000 ಹೇಳ್ತೇನೆ. 1,50,000. 45-46 ಬಂದು ಬಿಡ್ತೀರಾ? ಜನೊಳ್ಳೆ ಇವು ವ್ಯವಸಾಯ ಮಾಡ್ಕೊಂಡವೆ. ಎತ್ತು ಗಾಡಿ ಹೊಡೆದವೆ. ಗಾಡಿನೂ ಹೊಡೆದವೆ. ಚೆನ್ನಾಗವ್ರಿ. ದೊಡ್ಡವ್ರಿ ಅಲ್ವಾ? 2 ಅಲ್ಲು 4 ಅಲ್ಲು. ನಿಮ್ ನಂಬರ್ ಆಯ್ತಾ? ಹೇಳಿ. 8861917450.
ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? ಸುಮಾರು ನಮ್ ತಾತನ ಕಾಲದಿಂದಾನು ಕಟ್ತಿದ್ವಿ. ಹಾ, ಇವಾಗ ಅವತ್ತು ನಮಗ್ ಬಂದೈತೆ, ನಾವು ಕಟ್ತಾ ಇದ್ವಿ. ನೀವು ಕಟ್ತಾ ಇದ್ದೀರಾ. ಎಜುಕೇಶನ್ ಏನ್ ಮಾಡಿಲ್ಲ? ಎಜುಕೇಶನ್ ಮಾಡಿದ್ವಿ ಸರ್, 2 ವರ್ಷ ಆಗೈತೆ ಅಷ್ಟೇ. ಅಷ್ಟೇ. ಹಾ, ಬೇರೆ ಕೆಲ್ಸಕ್ಕೇನು ಹೋಗಿಲ್ಲ? ಇಲ್ಲ ಸರ್, ಬೇರೆ ಕೆಲಸ ಇಲ್ಲ. ಹಾ, ಅಂದ್ರೆ ಈ ಓರಿ ಮೇಲೆ ಏನ್ ಹುಚ್ಚು ಬಂತು ನಿಮ್ಗೆ? ಅದು ರೊಕ್ಕಗತ್ವ ಬಂದ್ಬಿಡ್ತೇವೆ ಸರ್. ಹಾ, ಮನೆಗೆ ವಂಶದಾಗ ಯಾರು ಒಬ್ರು ಕಟ್ಟಿದ್ರು ಅಂದ್ರೆ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರಲ್ವಲ್ಲ. ಹೌದು ಸರ್, ಒಬ್ಬೊಬ್ರು ಬರಲ್ಲ. ಹಾ, ಒಬ್ಬೊಬ್ರು ಇವಾಗ ಇಂಜಿನಿಯರ್ ಡಾಕ್ಟರ್ ಎಲ್ಲ ದನ ಕಟ್ಟಕ್ ಆಗಲ್ಲ ಸರ್. ನಮ್ಮಂತ ರೈತರೇ ಕಟ್ಬೇಕು. ಹೌದು, ರೈತರು ಕೊಟ್ಟಿದ್ರೆ ಅಲ್ವಾ ಸರ್ ಎಲ್ಲಾರು. ಆಯಾ ಇಂಜಿನಿಯರ್ ಕಟ್ತಾವ್ರೆ, ನಿಮ್ಗ್ ಗೊತ್ತಿಲ್ಲ ಅಷ್ಟೇನೆ. ಅವರು ಅದೆಲ್ಲ ಬಿಟ್ಬಿಟ್ಟು ಬಂದು ಓರಿ ಕಟ್ತಾವ್ರೆ. ಹೌದು ಸರ್, ಅದೆಲ್ಲ ಬಿಟ್ಟು ಬಂದು ಇವಾಗ ಓರಿ ಕಟ್ತಾವ. ನೆಮ್ಮದಿ ಜೀವನ ಅಂತ. ನೆಮ್ಮದಿ ಜೀವನ. ಓರಿ ಕಟ್ತಾರೆ, ಬೇಸಾಯ ಮಾಡ್ತಾವ್ರೆ, ಎಲ್ಲ ಮಾಡ್ತಾರೆ. ಇವಾಗ ಮುಂದಿನ ಪೀಳಿಗೆಗೆ ಇವೆಲ್ಲ ಹಳ್ಳಿ ಕಾರು ಅನ್ನೋದು ಚೆನ್ನಾಗಿ ಬೆಳಿಬೇಕು ಸರ್. ಹೌದೌದು, ಮುಂದಿನ ಪೀಳಿಗೆ ಚೆನ್ನಾಗಿ ಬೆಳೆದ್ರೆ ಹಳ್ಳಿ ಕಾಳು ಉಳ್ಕಂತತೆ. ಇವಾಗ ಮನೆಗೂ ಮೊದ್ಲು ಹಿಂದಿನ ಕಾಲದಾಗ ಹೆಂಗಿತ್ತು ಅಂತಂದ್ರೆ ಮನೆಗ್ ಒಂದೊಂದ್ ಜೊತೆ ದನ ಇರವು. ಇವಾಗ ಯಾರು ದನ ಅಂತಾರು ಕಟ್ಟೋರು ಎಲ್ಲ ಕಮ್ಮಿ ಆಗಿರೋದ್ರಿಂದ ರೇಟ್ಗಳು ಒಂದ್ ಸ್ವಲ್ಪ ಮೆಂಡಾಯ್ತು. ದುಡ್ಡು ಕಾಸು ಎಲ್ಲ ಒಂದ್ ಸ್ವಲ್ಪ ಮೆಂಡಾಗೋದು. ಹೌದು, ಇವಾಗ ತಂದು ಮೇಸ್ಕೊಂಡ್ ಮಾರೋರ್ಗೆ ಒಂದ್ ಸ್ವಲ್ಪ ಕಷ್ಟ ಆದ್ರೆ ಸರ್. ಇವಾಗ ಹಿಂದಿನ ಕಾಲದಾಗೆ ಎಷ್ಟು ಯಾರ ಮನೆ ತಗನ ಹೋಗ್ರಿ ದನ ಇರವು. ಯಾರ ಮನೆಗನ ಹೋಗ್ರಿ ಮಜ್ಜಿಗೆ, ಹಾಲು, ಬೆಣ್ಣೆ, ತುಪ್ಪ ಏನ್ ಬೇಕಾದ್ರೂ ಸಿಗೋದು. ಇವಾಗ ಯಾರೋ ಒಬ್ರು ಕಟ್ಕೊಂಡಿರ್ತಾರೆ, ಅವ್ರ ಮನೆಗ್ ಹೋಗಿ ಮಜ್ಜಿಗೆ ಇಸ್ಕೊಂಡ್ ಕುಡಿ ಅಂತ ನಾನು ಎಷ್ಟೋ ಜನ ನೋಡ್ಬಿಟ್ಟಿದ್ವಿ. ಹಾಲು ಎಲ್ಲ ಇವಾಗ ಮೊದ್ಲಂಗಿಲ್ಲ ಸರ್. ಇವಾಗ ಮುಂದಕ್ಕೆ ಆದ್ರೂ ಎಲ್ಲಾರು ಹಳ್ಳಿ ಕಡೆ ಕಟ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಸರ್. ಸರಿ ಸರಿ, ನಿಮ್ ನಂಬರ್ ಹೇಳ್ತೀರಾ ಸರ್? 8861917450. ವರುಣಹಳ್ಳಿ ಕ್ರಾಸ್ ಅಲ್ಲಿ ಈ ಕಡಿಕ ಆ ಕಡಿಕ? ಈ ಕಡೆ ಬರೋದಲ್ಲಿ ಇಲ್ಲಿ ಮದ್ಗಿರಿಂದ ಬತ್ತಾ ನಿಮ್ಗೆ ಬಲಗಡೆಗೆ ಸಿಗ್ತದೆ. ಬಲಗಡೆಗೆ ಸಿಗ್ತದೆ. ಸರಿ, ಈ ಸರಿ ಆ ರೋಟಲ್ಲಿ ಓಡ್ದಾಗ ಮನೆ ಹತ್ರ ಇರ್ತಾವ ಯಾವಾಗ? ಇವಾಗ ಇವು ಮಾರಿದ್ರೆ ಏನ್ ಮಾಡ್ತಾರೆ? ಮಾರಿರು ಒಂದ್ ಜೊತೆ ದನ ಸಾಮಾನ್ ಮನೆತಾಗ ಯಾವಾಗ ಕಟ್ಟಾಕ್ತೀರ? ಸರಿ, ಯಾವ 24 hours ದನ ನಮ್ಮ ಮನೆತಾಗ ಇದ್ರೆ ನಮ್ಗೆ ಕಣ್ಣು ನಿದ್ದೆ ಇಲ್ಲ, ನಿದ್ದೆ ಬರಲ್ಲ. ಸರಿ ಸರಿ, ದನ ಇರಲ್ಲ ಅಂತಂದಾಗ ಆ ಕಡೆಗೆ ಬಂದಂಗ ಬರ್ತೀನಿ ಹೇಳ್ರಿ, ವಿಡಿಯೋ ಮಾಡೋಣ. ಬನ್ನಿ ಸರ್, ಮಾಡಿ. ಆಯ್ತು ಸರ್, ನಿಮ್ ಚಾನಲ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಹಿಂಗ್ ಪ್ರೋತ್ಸಾಹ ಮಾಡೋರ್ಗೆ ಎಲ್ಲಾ ಚಾನಲ್ ಎಲ್ಲಾರ್ಗು ಒಳ್ಳೇದಾಗ್ಲಿ. ಅಣ್ಣವ್ರೆ ಹೇಳ್ತಾವ್ರೆ, ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್. ಸರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರು. ಸರಿ ಅಣ್ಣ, ಥ್ಯಾಂಕ್ಸ್. ಸರಿ ಸರ್, ಹಿಂಗೆ ಕಟ್ತಾ ಇರ್ರಿ. ಅಂದ್ರೆ ನಿಮ್ಮ ಸ್ನೇಹಿತರು ಇರ್ತಾರಲ್ಲ, ನಿಮ್ಮೂರಾಗ ಇನ್ನು ಎಷ್ಟು ಜೊತೆ ಇದಾವೆ ಸರ್? ನಮ್ಮೂರಾಗೆ ಎಲ್ಲ ಒಂದು 10 ಜೊತೆ ದನ. 10 ಜೊತೆ. ನಾನು ಹಳ್ಳಿ ಮೇಲೆ ಓಡಾಡ್ತಿರ್ತೀನಿ, ಎಲ್ಲಿ ಹುಡುಕಿರು ದನನೇ ಸಿಗಲ್ಲ. ಅದೆಲ್ಲಿ ಇರ್ತಾವ, ಜಾತ್ರೆಗೆ ಬಂದ್ರೆ ಮಾತ್ರ ಬೇಜಾನ್ ಬರ್ತಾವ. ದಯಮಾಡಿ ಎಲ್ಲಾರು ಹಳ್ಳಿ ಕಾರ್ ಕಟ್ಬೇಕು ಅನ್ನೋದೇ ಒಂದು ಆಸೆ ಸರ್. ಹೌದು, ನಿಮ್ಮಂತವ್ರು ಇರ್ತಾರ ತುಂಬಾ ಜನ, ಎಲ್ಲ ಕಟ್ಬೇಕು ಅಂತ. ಆದ್ರೆ ಜನ ಕಟ್ಟಲ್ಲ, ಏನ್ ಮಾಡ, ದನ ಅಂದ್ರೆ ಬೇಜಾರು. ಅದು ಸಹ ಇವಾಗ ರೋಮನ ಸುಳಿ ಚೆಕ್ ಮಾಡ್ತಾರಲ್ಲ, ಯಾವಲ್ಲ ದನ ಮುಂದೆ ಇರ್ಬೇಕು, ಏನ ಎತ್ತೋ ಅನ್ನಂಗೆ ಒಂದು ಇದಿರ್ತದೆ. ಆ ಬೈಕ್ ಅರ್ಧ ಜನ ದನ ಕಟ್ಟಲ್ಲ. ಸೀಮೆಸ್ಗಳು ಅಂತಂದ್ರೆ ಮೇವ್ ಹಾಕ್ಬಿಟ್ಟು ಬಿಡತ್ತ ಅಂತ ಅಂದ್ಬಿಡ್ತಾರೆ. ಆದ್ರೆ ನಾಟಿ ದನದಾಗ ಹಂಗಾಗಲ್ಲ. ಯಾವಲ್ಲ ದನ ಮುಂದೆ ಇದ್ದೇ ಇರ್ಬೇಕು, ಯಾರನ್ನ ಒಬ್ರು. ಅಣ್ಣ, 160 ಹೇಳ್ತಾ ಇದ್ದೀನಿ. ಬಾರಣ್ಣ, ಕೂಕಂಡ್ ಹೋಗೋ ದನ ಆದ್ರೆ ಆತವ ನೋಡೋಣ, ಆಗಂಗಿರ್ ಇಟ್ಕೊಂಡು ಹೋಗೋಣ. ನಿಮ್ಮ ಮನೆ ಋಣ ಇದ್ರೆ ಬರ್ಲಿ. ನೋಡಿ ಆದ್ರೆ ವ್ಯಾಪಾರ ಮಾಡಿ. ನಾನು ಹೇಳ್ದಷ್ಟು ಹೆಂಗ್ ಕೊಟ್ಬಿಟ್ಟ ನೀನು?